ಇದನ್ನು ಹೇಳುವಾಗಲೂ ನಿನ್ನ ಕೊಬ್ಬನ್ನು ಪ್ರದರ್ಶನ ಮಾಡಬಾರ್ದಾಗಿತ್ತು. ನಾನು ಮಹಾಬುದ್ಧಿವಂತ ಎಂಬ ಹಣೆಪಟ್ಟಿಯೊಂದಿಗೆ ಇರೋರು ಇವರೆಲ್ಲ. ಇವ್ರದ್ದೆಲ್ಲ ಏನು ಗೊತ್ತಾ, ಇವರು ಇಂಥ ಆ್ಯಕ್ಟರ್ಗಳಿದ್ದಾರೆ ಒಂದು 6-7 ಜನ ಈ ಇಂಡಿಯಾ ಒಳಗಡೆ. ಇವ್ರುಗಳಿಗೆಲ್ಲ ಪ್ರಾಬ್ಲಮ್ ಏನು ಅಂದರೆ, ಇವರೊಂದು ಸ್ವಲ್ಪ ಬುದ್ಧಿವಂತಿಕೆ, ತುಂಬ ಅದ್ಭುತವಾದ ಸ್ಟೋರಿ ಲೈನ್ಗಳು, ಒಳ್ಳೆ ಪವರ್ಫುಲ್ ಆ್ಯಕ್ಟಿಂಗುಗಳು, ಈ ಥರದ್ದೆಲ್ಲ ಇರೋ ಫಿಲಮ್ಗಳಲ್ಲಿ ಮಾಡಿಬಿಟ್ಟಿವಿ. ಅಥವಾ ಸ್ವಲ್ಪ ಈ ಕ್ಯಾಣಕೋ ಥರದ್ದು ಒಳ್ಳೆ ಸ್ಟೋರಿ ಲೈನ್ ಇರೋ ಮೂವಿಗಳು ಇದೆಲ್ಲ ಮಾಡಿಬಿಟ್ಟಿವಿ ಅಂತ ನಾವೆಲ್ಲ ಏನೋ ಒಂಥರ ಮಹಾನ್ ಮೇಲಿಂದ ಇಳಿದು ಬಂದಿರೋ ಸೂಪರ್ ಬ್ರಿಲಿಯಂಟ್ಗಳು, ಉಳಿದವರೆಲ್ಲ ದಡ್ಡುಗಳು ಅಂತ ಹಂಗೆ ಅನ್ಕೊಂಬಿಡೋದು ಇವರು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಆ ವ್ಯಕ್ತಿ ಕೊಲೆ ಆರೋಪಕ್ಕೆ ಎದುರಿಸ್ತಾ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಎಲ್ಲ ಇರ್ಬೋದು. ಈಗ ದರ್ಶನ್ ಇಂಥವ್ರನ್ನೆಲ್ಲ ಇವರೆಲ್ಲ ಬುದ್ಧಿವಂತರಲ್ಲ, ಸುಮ್ಮನೆ ಏನೋ ಡಾಮ್ ಡೋಮ್ ಅಂದ್ಕೊಂಡು ಓಡಾಡೋ ಹೀರೋಗಳು. ನಾವೆಲ್ಲ ಬಹಳ ಬುದ್ಧಿವಂತ ಹೀರೋಗಳು ಅಂತ ನಾವು ಭ್ರಮೆಯಲ್ಲಿರೋರು ನಮ್ಮಲ್ಲೂ ಇದ್ದಾರೆ. ಯಾಕಿಲ್ಲ? ಹಾಗೆ ತಮಿಳಲ್ಲೂ ಇದ್ದಾರೆ, ಹಾಗೆ ಹಿಂದಿಲೂ ಇದ್ದಾರೆ. ಹಾಂ, ಈ ಪ್ಯಾರಲಲ್ ಸಿನಿಮಾಲಿರೋ ಭಾಳ ಆ್ಯಕ್ಟ್ರ್ಗಳಿಗೆ ಅದೊಂದಿದೆ ಭ್ರಮೆ, ನಾವು ಭಾಳ ಬುದ್ಧಿವಂತರು ನಾವು. ಇವೆಲ್ಲ ಈ ಮಾಸಲ್ಲಿ ಏನ್ರಿ ಅದೆಲ್ಲ ಡ್ಯಾಮ್ ಡಮ್ ಅಂತ ಹೊಡ್ಕೊಂಡು ಗುಂಡಿ ಬಿಚ್ಕೊಂಡು ಅಂತ ಅಂದ್ಕೊಂಡಿದ್ದಾರೆ. ಇದು ಅದೇ ಗಿರಾಕಿ, ಸೆಲ್ಫ್ ಸರ್ಟಿಫಿಕೇಟ್. ಹಾಂ, ಸೆಲ್ಫ್ ಸರ್ಟಿಫಿಕೇಟ್ ಗಿರಾಕಿ.